ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಅಧಿಕಾರಕ್ಕೆ ಬಂದು 2.5 ವರ್ಷ ಬರೋಬ್ಬರಿ 30 ತಿಂಗಳು. ಈ ದಿನ ನನ್ನ ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಮಂತ್ರಿಗಳಾಗಲಿ ಅವರವರ ಕ್ಷೇತ್ರದಲ್ಲಾಗಲಿ ಜಿಲ್ಲೆಯಲ್ಲಾಗಲಿ ಅಥವಾ ರಾಜ್ಯ ಮಟ್ಟದಲ್ಲಾಗಲಿ ಸಂಭ್ರಮವನ್ನ ಮಾಡಬಹುದಾದ ದಿನ. ನಾನಿಲ್ಲ ಅಂತ ಹೇಳಕ್ಕಾಗಲ್ಲ. ಸಂಭ್ರಮ ಅಂದರೆ ಬೇರೆ ಥರ ಅಲ್ಲ. ಜನರ ಮುಂದೆ ಬಂದು ನಾವು ಮಾತಾಡಿದ್ವಿ, ನಾವು ಕೆಲಸ ಮಾಡಿದ್ದೀವಿ, ಹಾಗೆ ಹೀಗೆ ಡ್ಯಾಶು ಎಲ್ಲ ಹೇಳಬೇಕಾಗಿತ್ತು. ಇದು ಹೇಗಿದೆ ಅಂದರೆ ಇವತ್ತು ಇದು ಸಂಭ್ರಮದ ದಿನ ಅಲ್ಲ, ಸಂಗ್ರಾಮದ ದಿನ ಆಗಿದೆ, ಬದಲಾಗಿದೆ. ಇವತ್ತಿಗೆ ಮುಹೂರ್ತ ಇಟ್ಟಿಕೊಂಡು ಎಲ್ಲರೂ ಕತ್ತಿಯನ್ನು ಝಳಪಿಸುತ್ತಾ ಕುದುರೆಯ ಮೇಲೆ ಹೊರಟಿದ್ದಾರೆ ವೀರಾದಿ ವೀರರು ಮತ್ತು ಶೂರರು. ಗೊತ್ತಿಲ್ಲ ಶೂರರ ಅಲ್ವಾ. ನವೆಂಬರ್ನಲ್ಲಿ ಕ್ರಾಂತಿ ಅಂತ ಒಬ್ಬ ಮಂತ್ರಿ ಹೇಳಿ ಕ್ರಾಂತಿಯ ಭಾಗವಾಗಿ ಮೊದಲೇ ಅವರು ಹೊರಟು ಹೋದರು. ಅಡ್ವಾನ್ಸ್ ಪಾರ್ಟಿ ಥರ. ಕೆಲವು ಕಡೆ ರೆಕನೈಸೆನ್ಸ್ ಮಾಡ್ತಾರಲ್ಲ, ಅಂದರೆ ಮೊದಲೇ ಬಂದು ಜಾಗ ಎಲ್ಲ ನೋಡ್ಕೊಂಡು ಹೋಗೋದು, ಅದಕ್ಕೆ ಅಡ್ವಾನ್ಸ್ ಪಾರ್ಟಿ ಹೋಗ್ತಾರೆ. ಆ ಥರ ಇವರು ಅಡ್ವಾನ್ಸ್ ಪಾರ್ಟಿ ಹೋಗ್ಬಿಟ್ರು, ಯಾರೋ ಕ್ರಾಂತಿ ಹೇಳಿದವರು. ಈಗ ಕ್ರಾಂತಿಯೋ ಮುಖ್ಯಮಂತ್ರಿಗಳು ಅಥವಾ ಅವರ ಆಪ್ತೇಷ್ಟರು ಹೇಳುವ ರೀತಿ ಭ್ರಾಂತಿಯೋ ಅಥವಾ BJP ಅಥವಾ JDSನವರು ಹೇಳುವಂತೆ ಅಥವಾ ಇನ್ಯಾರೋ ಹೇಳುವಂತೆ ವಾಂತಿಯೋ ನಮಗೆ ಗೊತ್ತಿಲ್ಲ. ಯಾವುದೋ ಒಂದು ತೀ, ಅದಕ್ಕೆ ಇನ್ನೊಂದು ಥೀ ಸೇರಿಸಿದ್ರೆ ಏನಾಗತ್ತೆ ಅಂತ ಎಲ್ಲರಿಗೂ ಗೊತ್ತಿರಬೇಕಲ್ಲ. ರಾಜಕಾರಣದಲ್ಲಿ ನೆಕ್ಸ್ಟ್ ಆಗೋದು ಅದೇನೆ. ಜನರನ್ನು ನಿರ್ಲಕ್ಷಿಸಿ ಜನರ ಭಾವನೆಗಳಿಗೆ ವಿರುದ್ಧವಾಗಿ ಜನರು ಕೊಟ್ಟಿರುವ ಅಧಿಕಾರವನ್ನು ಪರ್ಮನೆಂಟ್ ಅಂತನ್ನೋ ಭ್ರಮೆಯಲ್ಲಿ ಮಾಡಿದ್ರೆ ತೀಗೆ ಥೀ ಸೇರುತ್ತೆ. ಎಲೆಕ್ಷನ್ನಲ್ಲಿ ಬೇರೆ ರೂಪದಲ್ಲ, ಬೇರೆ ಯಾರೋ ಇದು ಮಾಡ್ಕೋಬಾರ್ದು. ಆಮೇಲೆ ಅದು ಸರಿನೂ ಅಲ್ಲ, ನಾವು ಹಂಗೆ ಮಾತಾಡೋದು ತಪ್ಪಾಗತ್ತದು. ಎಲೆಕ್ಷನ್ನಲ್ಲಿ ಓಕೆ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡಿದ್ದಾರೆ ಅಂದರೆ, ಪವರ್ ಶೇರಿಂಗ್ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ಸಂದೇಶ ಕೊಡದೇ ಇದ್ದಿದ್ದರಿಂದ ಹೈಕಮಾಂಡ್ ಮೇಲೆ DCM ಅವರ ಬಣ ಒಂದಿಷ್ಟು ಆಕ್ರೋಶಗೊಂಡಿದೆ ಅಂತ ಹೇಳಲ್ಲ, ಅಥವಾ ಅಸಮಾಧಾನಗೊಂಡಿದೆ ಅಂತ ಹೇಳಲ್ಲ. ಅಸಮಾಧಾನ ಬೆಟರ್ ವರ್ಡ್ ಇರಬಹುದು. ಮಧ್ಯಾಹ್ನ 2 ವಿಮಾನ, ಪ್ರತ್ಯೇಕ ವಿಮಾನ, ಇದಲ್ಲ ಸ್ಪೆಷಲ್ ಅಲ್ಲ, 2 ಬೇರೆ ಬೇರೆ ಕಂಪನಿಗಳ ವಿಮಾನ ಇರಬೇಕು ಅಥವಾ ಒಂದೇ ಕಂಪನಿಯ 2 ಟೈಮಲ್ಲಿ ಹೋಗಿರೋ ವಿಮಾನ ಇರಬೇಕು. ಅದರಲ್ಲಿ ಶಾಸಕರಾದ ಚಲುವರಾಯಸ್ವಾಮಿ, ಕುಣಿಗಲ್ ರಂಗನಾಥ್, ಶ್ರೀನಿವಾಸ್ ನೆಲಮಂಗಲ, ಗುಬ್ಬಿ ಶ್ರೀನಿವಾಸ್, ಮಂಡ್ಯದ ಗಣಿಗ ರವಿ, ಮದ್ದೂರಿನ ಉದಯ್, ಶೃಂಗೇರಿಯ ರಾಜೇಗೌಡ, ಆನೇಕಲ್ನ ಶಿವಣ್ಣ, ಕುಡ್ಚಿಯ ಮಹೇಂದ್ರ ತಮಣ್ಣನವರ್, ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್, ಮೇಲ್ಮನೆಯ ರವಿ, ದಿನೇಶ್ ಗೂಳಿಗೌಡ ಎಲ್ಲ ಡೆಲ್ಲಿಗೆ ಹಾರಿಬಿಟ್ಟರು. ಕಾಕತಾಳೀಯವೋ ಎಂಬಂತೆ ಇದರಲ್ಲಿ ಬಹುತೇಕರು 1-2 ಬಿಟ್ಟರೆ ಮಿಕ್ಕಿದ್ದೆಲ್ಲ ಒಕ್ಕಲಿಗರು. ಅದು ಕಾಕತಾಳೀಯಪ್ಪ, ನೀವು ಹಂಗೆ ಅದನ್ನೇ ಒಕ್ಕಲಿಗರೇ ಹೋದರು ಅಂತ ಹೇಳಬಾರ್ದು ಅಲ್ವಾ. ಆಲ್ ರೈಟ್. ಹೋಗಿ ಅಲ್ಲಿ ಖರ್ಗೆ ಭೇಟಿಗೆ ಯತ್ನಿಸಿದರಂತೆ. ಖರ್ಗೆ ಯಾರನ್ನೂ ಭೇಟಿಯಾಗದೆ ಹಿಂಬಾಗಿಲಿನಿಂದ ತೆರಳದರಂತೆ. ಏಕೆ? ಸಿಕ್ಕರೆ ಮಾತಾಡಕ್ಕೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ಅವ್ರು ಶಾಸಕರನ್ನು ಭೇಟಿ ಮಾಡೋಕ್ಕಾಗಲ್ವಾ? ಮಾಡಲ್ಲ ಅನ್ಬೇಕು, ಇದನ್ನು ಮಾಡ್ತೀನಿ ಅನ್ಬೇಕು. ಹಿಂಬಾಗಿಲಾಕೆ ಹೋಗಿದ್ರೆ ಹೋಗಿದ್ದಾರೆ ಏನು ವಾಸ್ತುನ? ನನಗಂತೂ ಅರ್ಥವಾಗಿಲ್ಲ. ಅದು ನಡೆದಿದ್ರೆ ಆಲ್ ರೈಟ್. ಖರ್ಗೆ ಯಾರನ್ನೂ ಭೇಟಿಯಾಗದೆ ಹೊರಟೋಗಿದ್ದಾರೆ. ನಾಳೆ ವೇಣುಗೋಪಾಲ್ ಭೇಟಿಗೆ ಇವರು ಟೈಮ್ ಕೇಳಿದಾರಂತೆ. ಕೊಡ್ತಾರೋ ಬೀಳ್ತಾರೋ ಗೊತ್ತಿಲ್ಲ. ಈ ಮಧ್ಯೆ ನಾಳೆ ಇನ್ನೊಂದು ಬಣ ಅಂದ್ರೇನು? ಸಿದ್ದರಾಮಯ್ಯನವ್ರ ಪರ. ಇದು DK ಪರ, ಅದು ಸಿದ್ದರಾಮಯ್ಯನವ್ರ ಪರ. ಅವರು ಡೆಲ್ಲಿಗೆ ಹೋಗ್ಬೋದಂತೆ. ಯಾರು ಬೇಕಾದ್ರೂ ಹೋಗ್ಬೋದಪ್ಪ, ವಿಮಾನ ಉಂಟು, ಕಾಸಿದ್ರೆ ಟಿಕೆಟ್ ತಗೊಂಡ ಹೋದ ಡೆಲ್ಲಿಗೆ. ಫ್ರೀ ಆಗಿದ್ದಾರೆ. ಹೋದ. ಯಾಕಂದರೆ ಇಲ್ಲಿಯ ರಾಜಕೀಯ ವಾತಾವರಣ ಕೆಟ್ಟಿದೆ, ಅಲ್ಲಿ ವಾತಾವರಣವೇ ಕೆಟ್ಟಿದೆ. ಎಲ್ಲಿ? ಡೆಲ್ಲಿನಲ್ಲಿ. ಇಲ್ಲಿಯ ರಾಜಕೀಯ ಕೆಟ್ಟ ವಾತಾವರಣದಿಂದ ರಾಜ್ಯದ ಆರೋಗ್ಯ ಇಲ್ಲಿ ಹಾಳಾಗುತ್ತದೆ. ಅಲ್ಲಿಗೆ ನೀವು ಹೋಗಿ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಬನ್ನಿ, ದಯಮಾಡಿ ಪ್ಲೀಸ್ ಅಂತ ನಾವು ಹೇಳ್ಬೋದು ಬೇಕಾದ್ರೆ. ಯಾಕಂದರೆ ಡೆಲ್ಲಿಲಿ ಆ ಪರಿಸ್ಥಿತಿ ಇದೆ. 3 ಸರಿ ಉಸಿರಾಡಿದ್ರೆ ಶ್ವಾಸಕೋಶ ಡಮಾರ್ ಅಂತಾರೆ ಜನ. ಈ ಮಧ್ಯೆ ಮುಖ್ಯಮಂತ್ರಿಗಳ ಮನೆಯಲ್ಲೊಂದು ಸಭೆ, ಕೌಂಟರ್. ಸಚಿವ ಬೈರತಿ ಸುರೇಶ್, ಡಾಕ್ಟರ್ MC ಸುಧಾಕರ್, ಮಹದೇವಪ್ಪ, RV ದೇಶಪಾಂಡೆ ಎಲ್ಲ ಮಾಡಿದಾರಂತೆ. ಸಿದ್ದರಾಮಯ್ಯನವ್ರು ಯಾವ ಕ್ರಾಂತಿ ರೀ ಹೋಗ್ರೆ ಭ್ರಾಂತಿ, ಜನ ಬಯಸಿದ್ರೆ ಇನ್ನೊಂದು ಸರಿ ಬಜೆಟ್ ಮಾಡಿ. ಜನ ಬಯಸಿದ್ರೆ ಒಂದು ಸರಿ ಯಾಕೆ ಸರ್, ಇನ್ನೂ 10 ಸರಿನೂ ಮಂಡಿಸ್ಬೋದು. ಏನೀಗ ನನಗೆ ಸಾಕು ಚುನಾವಣಾ ರಾಜಕೀಯ ಅಂದಿದ್ರಿ, ಅದ್ರ ಮುಂದಕ್ಕೆ ಹಾಕ್ಬೋದು. ಇನ್ನೂ 10 ಸರಿ ಮಂಡಿಸ್ಬೋದಪ್ಪ ಜನ ಬಯಸಿದ್ರೆ. 20 ವರ್ಷದ ಆಡಳಿತ ನಡೆಸಿರುವ ನಿತೀಶ್ ಕುಮಾರ್ನ ಜನ ಬಯಸಿ
ಈ ಲೆವೆಲ್ ಆಫ್ ನಂಬರ್ಸಲ್ಲಿ ವಾಪಸ್ ಕರ್ಕೊಂಡ್ಬರ್ತಾರೆ ಅಂತಂದರೆ, ಸದಾಕಾಲ ಜನಪರವಾಗಿರುವ ನೀವು, ಸದಾಕಾಲ ಇಲ್ಲಿ ಶೋಷಿತ ಸಮುದಾಯದ ಪರವಾಗಿ ಧ್ವನಿ ಎತ್ತಿ ಕೆಲಸ ಮಾಡಿರುವ ತಾವು ಕೆಲವೆಲ್ಲ ಮಾಡಿರೋದು ಉಂಟು. ಯಾವುದೇ ರೀತಿಯ ಭ್ರಷ್ಟತೆಗೆ ಅವಕಾಶ ಕೊಡದಿರುವ ನೀವು, ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ಎತ್ತಿಕೊಂಡು ಹೋಗಿರುವ ನಿಮ್ಮನ್ನು ಜನ ಯಾಕೆ ಬೇಡ ಅನ್ಬೇಕಾರೆ? ನೀವೇ ಇರ್ಬೋದು. ಜನ ಬಯಸಿದ್ರೆ ಎಷ್ಟು ಬೇಕಾದ್ರೂ ಮಾಡ್ಬೋದು. ಅದಕ್ಕೇನು ಕಷ್ಟಪಡಬೇಕು? ಜನ ಬಯಸೋವರೆಗೂ ಈಗ ನಾವು ಟಿ ವಿಲಿ ಭಾಷಣ ಬಿಗಿ ಹಂಗೆ ಸ್ವಾತಂತ್ರ್ಯ ಮಾಡಿದಾಗ ಹೋಗಾಯ ಮನೆಗೆ ಅಂತಾರೆ, ಮನೆಗೆ ಹೋಗೋದು ನಾವು ಅಷ್ಟೇ ಅಲ್ವೇ? ಅಧಿಕಾರ ಹಸ್ತಾಂತರದ ಬಗ್ಗೆ ಹೈಕಮಾಂಡ್ ಏನೂ ಹೇಳಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಪರಮೇಶ್ವರ್ ಹೇಳಿದ್ದಕ್ಕೆ ಮೌಲ್ಯ ಇಲ್ಲ ಈ ವಿಚಾರದಲ್ಲಿ. ಒಂದೊಂದ್ಸರಿ ನೀವೇನು ಹೇಳ್ತಿರೋ ಅದನ್ನೇ ನಂಗೆ ಗೊತ್ತಾಗಿದ್ದು ಅಂತಾರೆ ಒಂದೊಂದ್ಸರಿ. ಪರಮೇಶ್ವರ್ನ ದಯವಿಟ್ಟು ಈ ವಿಚಾರದಲ್ಲಿ ಬೇರೆದೇ ಕಾಲ ಅವ್ರ ಬಗ್ಗೆ ಮಾತಾಡ್ತಿಲ್ಲ. ನನಗೆ ಭಾಳ ಪ್ರೀತಿ ಅವ್ರನ್ನ ಕಂಡ್ರೆ. ಅವ್ರು ಏನೇ ಮಾಡಿದ್ರು ಸ್ವಲ್ಪ ಜಾಸ್ತಿ ಹಳೆ ಪರಿಚಯ ಅಂತ. ಪರಮೇಶ್ವರ್ಗೆ ಈ ವಿಚಾರದಲ್ಲಿ ನಿಮ್ಗೇನು ಗೊತ್ತಿಲ್ಲ, ಸುಮ್ಮನೆ ಇದ್ಬಿಡಿ. ಅದೇ ಸರಿ, ಅಷ್ಟೇ. ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. 5 ವರ್ಷ ನಮಗೆ ಸರ್ಕಾರ ಕೊಟ್ಟಿದ್ದಾರೆ. 5 ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ. ಚುನಾವಣೆನ ನಾವೇ ಗೆಲ್ತೀವಿ. ನಮ್ಮ ಹೈಕಮಾಂಡಿಂದ ಯಾರೂ ಏನೂ ಹೇಳಿಲ್ಲ. ನಾವೇ ಏನೇನು ಬೇಕೋ ಹೇಳ್ಕೊಂಡು ಹೋದ್ರೆ ಅದಕ್ಕೆ ಮಹತ್ವ ಬರುತ್ತಾ? ಇಲ್ಲಿ ತನಕ ಬರಲ್ಲ ಸರ್. ನೀವು ಹೇಳಿದ್ದಕ್ಕೂ ನಮಗೆ ಮಹತ್ವ ಬರಲ್ಲ. ಬಿಡಾಕಿ ಸರ್, ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೊತೀರಿ? ನೀವು ನೆಮ್ಮದಿಯಾಗಿರಿ ಸರ್. ನೀವು ಅಷ್ಟೇ. ಖಾತೆ ಏನಾದ್ರು ಹೆಚ್ಚು ಕಡಿಮೆ ಆದಾಗ ಖಾತೆ ಚೇಂಜ್ ಮಾತ್ರ ಕೇಳಕ್ಕೆ ಹೋಗ್ಬೇಡಿ. ಅಷ್ಟೇ ನಂದು ಅಡ್ವೈಸು. ಇಷ್ಟ ಮೇಲೆ ಬೇಕಾದ್ರೆ ಕೇಳ್ಕೊಳ್ಳಿ, ನಿಮ್ಮ ಇಷ್ಟ. ಅವ್ರಿಗೆ ಕೋಪ ಇಲ್ವಂತೆ ಸರ್. ಮುಖ್ಯಮಂತ್ರಿಗಳು ಸ್ವಾಮೀಜಿಗಳ ಥರ ಯಾರು ಇಲ್ಲ, ನಾವೇ ಬರೋದು. ನಾವು ಪದ ನಾವು ಅಂತ ನಿಮ್ಮನ್ನು ಸ್ವಾಮೀಜಿ ರೂಪದಲ್ಲಿ ಕೇಳ್ತಾ ಇಲ್ಲ. ಇಲ್ಲಿ ನಾನು ಅನ್ನೋದನ್ನು ಹೇಳಿ. ಆ ಸ್ಪಷ್ಟತೆ ಬೇಕು. ಅಲ್ಲಿ ಯಾರು ಕೇಳಬೇಕಿತ್ತು ಪ್ರಶ್ನವರು. ಸರ್, ನಾವು ನಿಮ್ಮನ್ನು ನಾವು ಅಂತ ಕೇಳ್ತಿಲ್ಲ ಸರ್, ನಾನು ಅಂತ ಕೇಳ್ತಿರೋದು ಸರ್. ನಾವು ಎರಡು ಬೇರೆ ಬೇರೆ. ನಾವು ಬರ್ಬೋದು ಕಾಂಗ್ರೆಸ್ ಪಕ್ಷ, ಜನ ಬರ್ದೇನೇ ಇರ್ಬೋದು. ಜನ ಹೆಂಗೆ ತೀರ್ಮಾನ ಮಾಡ್ತಾರೋ ಹಾಗೆ. ಅದೇ ನಮಗೆ ಸಂಬಂಧ ಇಲ್ಲ. ನಡೀತಿರೋ ಗಲಾಟೆ ಕಾಂಗ್ರೆಸ್ ಪಕ್ಷ ಇನ್ನು 2.5 ವರ್ಷ ಅಧಿಕಾರದಲ್ಲಿ ಇರಬೇಕಾ ಅನ್ನೋದಲ್ಲ. ನೀವು ಮುಂದಿನ 2.5 ವರ್ಷ ಯಾರು ಅಧಿಕಾರದಲ್ಲಿ ಇರಬೇಕು ಅಂತಿರೋದು ಈಗಿನ ಪ್ರಶ್ನೆ. ನಾವು ಅಂದ್ರೆ ಕಾಂಗ್ರೆಸ್ ಇರುತ್ತೆ. ನಮಗೂ ಐಡಿಯಾ ಇಲ್ವಾ? ನಾವೇನು ಬಕ್ರಾಗಳ? ಅದು ಅರ್ಥ ಮಾಡ್ಕೊಳ್ಳೋದೇ ಇರೋಷ್ಟು. ಎಸ್. ಡಿ.ಕೆ. ಶಿವಕುಮಾರ್ ಅವರು ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ ಅಂತ ಹೇಳಿದ್ರು. ಆದರೂ ಇವ್ರು ಇಷ್ಟು ಜನ ದೆಹಲಿಗೆ ಹೋಗ್ತಾರೆ, ಟ್ರೈ ಮಾಡ್ತಾರೆ ಅಂತಂದ್ರೆ ಏನು ಅರ್ಥ ಸರ್? ನೋಡಿ, ಕೆಲವು ಸರಿ ಕೆಲವನ್ನೆಲ್ಲ ನಿಮ್ಗೆ ಹೇಳಿ ಮಾಡೋಕ್ಕಾಗಲ್ಲ. ಕೆಲವೆಲ್ಲ ನಿಮ್ಗೆ ಹೇಳಿ ಹೌದೌದು ನಾನೇ ಎಲ್ಲರಿಗೂ ಟಿಕೆಟ್ ತರಿಸಿ ಕೊಟ್ಟಿದ್ದು, ಫ್ಲೈಟ್ ಟಿಕೆಟ್ಸ್ ಎಲ್ಲ ಅರೇಂಜ್ ಮಾಡಿ ಕೊಟ್ಟಿದ್ದೀನಿ. ಅಲ್ಲೂ ಕಾರ್ಗಿರೆಲ್ಲ ಹೇಳಿದ್ದೀನಿ ಏರ್ಪೋರ್ಟಲ್ಲಿ. ಅಲ್ಲಿ ಹೋಟೆಲ್ ರೂಮ್ಗೆಲ್ಲ ಹೇಳಿದ್ರೇನ್ರ ಅಲ್ಲಿ ಹೋಗ್ತಿರೋರ್ಗೆ ಅಂತ ಹೇಳ್ತಾರ? ಹೇಳ್ಬೇಕಾ? ಯಾವಾಗಲೂ ಹೇಳ್ತೀರಾ? ನಿಮ್ಮ ಪ್ರಕಾರ ಹಂಗೆ ಹೇಳ್ಬೇಕಾ ಅವ್ರೀಗ? ಹೇಳಿ ಆಗೋದು ಸುದ್ದಿ ಅಲ್ಲ, ಹೇಳದೆ ಆಗೋದು. ನಾಳೆ ಹಂಗಾರೆ ಚೀಫ್ ಮಿನಿಸ್ಟರ್ ಪರವಾಗಿ ಯಾರು 6 ಜನ ಅಲ್ಲಿಗೆ ಹೋಗಿ ಬಂದರೆ ಅದೇನದು? ಅಲ್ಲ, ಇವರು ಕಾಂಗ್ರೆಸ್ಗೆ ಇದು ಹೊಸದಲ್ಲ. ಈ ಥರ ಗುಂಪು ಕಟ್ಕೊಂಡು ಜನ ಡೆಲ್ಲಿಗೆ ಹೋಗೋ ಬಾ ಇದೇನು ಹೊಸದಲ್ಲ. ಭಿನ್ನಮತೀಯ ಚಟುವಟಿಕೆ ಆದರೆ ಅದು ಏನು ಹೊಸದಲ್ಲ. ಎಲ್ಲ ಹಳೇದೇ ಕತೆಗಳು. ಸುಮ್ಮನೆ ಡಿ.ಕೆ. ಹೇಳ್ಬಿಟ್ರೆ ನಾನು ಕೇಳಲ್ಲ. ಬಟ್ ಈಗ ಮುಖ್ಯಮಂತ್ರಿ ವಿಷಯವಾಗಿ ಆಗಾಗ್ಗೆ ಹೋಗ್ತಿರೋದು, ಹಾಗೆಲ್ಲ ಸಚಿವರಾಗಬೇಕು ಅನ್ನೋ ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಆಗಲಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಆಗಲಿ ನನಗೆ ಲವಲೇಶದಷ್ಟು ಬೇಜಾರಿಲ್ಲ. ನನಗೆ ಬೇಜಾರೇ ಇಲ್ಲ. ಮತ್ತೆ ಇವ್ರನ್ನೆಲ್ಲ ಕೈ ಹಿಡಿದು ಮುನ್ನಡೆಸುವ ದೀಪ ಬೇರಲ್ಲಿ ದಾರಿಲಿ ನನಗೆ ಕೈ ಹಿಡಿದು ಮುನ್ನಡೆಸಬೇಕಂತ ಹೈಕಮಾಂಡ್ಗೆ ಬುರುಡೆ ಕೆತ್ತಬಿಡಬೇಕು ಹಿಡ್ಕೊಂಡು. ಕರ್ನಾಟಕ ರಾಜ್ಯದ ಜನ ಕಾಂಗ್ರೆಸ್ಸನ್ನು ಎಂಥ ಹೈಕಮಾಂಡ್ ರೀ! ನಿಮ್ಮ ಮಾನ ಮರ್ಯಾದೆ ಇದೆಯಾ ನಿಮ್ಮ ಹೈಕಮಾಂಡ್ಗೆ? ನಿಮ್ಮನ್ನು ದೇಶದಲ್ಲಿ ಉಳಿಸಿಕೊಟ್ಟ ಈ ರಾಜ್ಯದ ಜನಕ್ಕೆ ಕೊಡ್ತಾ ಇರೋ ಬಳುವಳಿ ಇದು. ನೀವು ನಿಮ್ಮ ಯೋಗ್ಯತೆಗಳಿಗೆ ಇಡೀ ದೇಶ ನಿಮ್ಮನ್ನು ತಿರಸ್ಕಾರದಲ್ಲಿ ಥೂಚಿ ಅಂತ ಆಚೆ ಹಾಕ್ತಾ ಇದ್ದಾಗ ಕೈ ಹಿಡಿದು ಕರ್ಕೊಂಬಂದು ಅಧಿಕಾರ ಕೊಟ್ಟಿದ್ದೀವಿ. ರಾಜ್ಯದ ಜನರಿಗೆ ಕೊಡ್ತಾ ಇರೋಂಥ ಬಳುವಳಿನ ನಿಮ್ಮದು. ಏನು ತೀರ್ಮಾನ ಮಾಡಿದ್ದೀರಿ ಅವರಿಬ್ಬರ ಮಧ್ಯೆ ಅಥವಾ ಮಾಡಿಲ್ಲವೋ ಅದಕ್ಕೊಂದು ಸ್ಪಷ್ಟೀಕರಣ ಕೊಟ್ಟದಕ್ಕೊಂದು ತೆರೆ ಎಳೆಯೋಕ್ಕಾಗಲ್ಲ ನಿಮ್ಮ ಯೋಗ್ಯತೆಗೆ. ಈ ಸುಖಕ್ಕೆ ರಾಷ್ಟ್ರೀಯ ನಾಯಕರುಗಳ ನೀವು? ಯಾವನವನು ಹೇಳ್ದವನು ನೀವೆಲ್ಲ ರಾಷ್ಟ್ರೀಯ ನಾಯಕರು ಅಂತ? ಕರ್ಕೊಂಬರ್ರಿ ಹೇಳ್ದವನನ್ನು ನನ್ನ ಹತ್ರಕ್ಕಿಲ್ಲಿ. ನೀವೆಲ್ಲ ರಾಷ್ಟ್ರೀಯ ನಾಯಕರು ಅನ್ನೋಕ್ಕೆ ಬೇರೆ ಎಲ್ಲ ಬೇಕಾ? ಕರ್ನಾಟಕದಿಂದ ತೀರ್ಮಾನ ಬಿಟ್ವೀನ್ ಡಿ.ಕೆ. ಶಿವಕುಮಾರ್ ಆ್ಯಂಡ್ ಸಿದ್ದರಾಮಯ್ಯ ಏನಾಗಿದೆಯೋ ಬಿಟ್ಟಿದೆಯೋ, ಡಿ.ಕೆ. ಬೆಂಬಲಿಗರನ್ನು ಕೇಳಿದ್ರೆ ಆಗಿದೆ, ಅಧಿಕಾರ ಹಂಚಿಕೆ ಆಗಿದೆ, ತೀರ್ಮಾನ 2.5 ವರ್ಷ ಆದ ಮೇಲೆ ಬಿಟ್ಟು ಕೊಡಬೇಕು.
ಅದನ್ನು ಹಿಂದಕ್ಕೆ ಹೇಳ್ತಾರೋ, ಎಡಗೈ ಕಡೆಯಿಂದ ಹೇಳ್ತಾರೋ, ಬಲಗೈ ಕಡೆಯಿಂದ ಹೇಳ್ತಾರೋ, ರೈಟ್ ಟರ್ನ್ ತಗೊಂಡು ಹೇಳ್ತಾರೋ, ಲೆಫ್ಟ್ ಟರ್ನ್ ತಗೊಂಡು ಹೇಳ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಹೇಳ್ತಾರೆ ವಿಷಯ ಅದೇ. ಸಿದ್ದರಾಮಯ್ಯನವ್ರ ಕಡೆಯಿಂದ ಕೇಳಿದ್ರೆ ಯಾವುದೂ ಆಗಿಲ್ಲ, ಎಲ್ಲ ಹೈಕಮಾಂಡ್ ತೀರ್ಮಾನ. ಎಲ್ಲ ಹೈಕಮಾಂಡ್ ತೀರ್ಮಾನ. ಏನು ತೀರ್ಮಾನ? ಹೈಕಮಾಂಡ್ದು ಬುರುಡೆ ಹೈಕಮಾಂಡು. ಹೇಳ್ರಿ, ಈ ರಾಜ್ಯದ ಜನಕ್ಕೆ ಶಿಕ್ಷೆ ಕೊಡೋಕ್ಕೆ ನಿಮ್ಗೆ ಯಾವನ್ರಿ ಹಕ್ಕು ಕೊಟ್ಟವನು? ನಿಮ್ಮ ಯೋಗ್ಯತೆಗಳಿಗೆ ಇನ್ನೊಂದು ರಾಜ್ಯವನ್ನು ಕೈ ಹಿಡಿಯೋಕ್ಕಾಗದೇ ಇದ್ದಂಥವ್ರೆಲ್ಲ ಲೀಡರ್ಗಳ ನೀವು. ಈ ರಾಜ್ಯದ ಜನ ಏನಾದ್ರು ಕೋಪ ಮಾಡ್ಕೊಳ್ಳೋದಾದ್ರೆ ಅದು ಆ ಹೈಕಮಾಂಡ್ ಮೇಲೆ ಮಾಡ್ಕೋಬೇಕು. ಒಬ್ಬರನ್ನು ಬಿಟ್ಕೊಡ್ತೀವಿ ಕರ್ನಾಟಕದೊಳಗೆ ಬರೋಕ್ಕೆ. ವೇರ್ ಇಸ್ ದಟ್ ಇನ್ಚಾರ್ಜ್ ಐಸೆ? ವಾಟ್ ಈಸ್ ಈ ಟಾಕಿಂಗ್? 2.5 ವರ್ಷ ಆಗಿದ್ದ ದಿನ ಈ ಬೆಳವಣಿಗೆ ನಡೆಯುತ್ತೆ. ಏನೋ ಒಂದು ಹೇಳಿ. ಇಲ್ಲ, ಸಿದ್ದರಾಮಯ್ಯನವ್ರನ್ನ 5 ವರ್ಷಕ್ಕೆ ಅಂತಲೇ ನಾವು ಇಟ್ಟಿದ್ದೀವಿ. DK ಶಿವಕುಮಾರ್ ಅವರು ನಾವೆಲ್ಲ ಮಾತಾಡಾಗಿದೆ. ಇದು ರಾಜ್ಯದ ನನಗೆಲ್ಲ ಉತ್ತರ ಕೊಡಬೇಕಾಗಿರೋದು, DK ಶಿವಕುಮಾರ್ಗೆಲ್ಲ ಉತ್ತರ ಕೊಡಬೇಕಾಗಿರೋದು, ಸಿದ್ದರಾಮಯ್ಯನವ್ರಿಗೆಲ್ಲ ಉತ್ತರ ಕೊಡಬೇಕಾಗಿರೋದು ಈ ಕಾಂಗ್ರೆಸ್ ಹೈಕಮಾಂಡ್. ರಾಜ್ಯದ ಜನರಿಗೆ 135 ಜನ ಕೊಟ್ಟರೆ ಅವ್ರಿಗೆ ಉತ್ತರ ಕೊಡಬೇಕು ನೀವು, ಯೋಗ್ಯತೆ ಇದ್ದರೆ, ನಿಮಗೆ ಮರ್ಯಾದೆ ಇದ್ದರೆ. ಎಂಥ ಯೋಗ್ಯತನ ಇದು? ಥೂ, ನಾಚಿಕೆನೂ ಆಗಲ್ವಾ ನಿಮ್ಗಳಿಗೆ? ಹಳೆ ಕಾಲದ ಕಾಂಗ್ರೆಸ್ ಉಳ್ಕೊಂಬಿಟ್ಟಿದ್ದೀರೋ ಏನೋ? 70ರ ದಶಕದಲ್ಲಿ ಚೀಫ್ ಮಿನಿಸ್ಟರ್ಗಳಲ್ಲಿ ವಾರಗಟ್ಟಲೆ ಒಂದು ಅಪಾಯಿಂಟ್ಮೆಂಟ್ ಕಾಯಿಸ್ತಾ ಇದ್ದಂಗೆ. ಅದಕ್ಕೆ ಅವಾಗ ಹೇಳಿದ್ದು ತೀಗೆ ಥೀ ಸೇರುತ್ತೆ. ನೆಕ್ಸ್ಟು ಹಿಂಗೆ ಆಡ್ಕೊಂಡು ಹೋಗಿ. ಒಳ್ಳೆ ಕತೆ ಆಯ್ತು. ಹಂಗಾಗಿ ನನಗೆ ಇವರಿಬ್ಬರ ಬಗ್ಗೆ ಅಲ್ಲ, ಹೈಕಮಾಂಡ್ ಅವರು ಹೇಳಬೇಕು ಅಲ್ವಾ? ಖರ್ಗೆ ಅವ್ರು ನೋಡಿದ್ರೆ ಅವರು ಅವ್ರನ್ನ ಭೇಟಿ ಮಾಡ್ತಿಲ್ಲ. ಏನಾರು ಹಾಕ್ಕೊಳ್ಳಿ, ಏನಾರು ಒಂದು ಹೇಳಿ, ಅದು ಏನು ಬೇಕಾದ್ರೂ ಇರಲಿ. ನಿಮ್ಮ ಇಷ್ಟಾನಕ್ಕೆ ನಿಮ್ಮ ಮನೆ ಆಸ್ತಿ ಅಲ್ಲ ಕರ್ನಾಟಕ. ಇಲ್ಲಿ ಬಂದು ಬರೀ ಓಡಾಡ್ಕೊಂಡು ರನ್ನಿಂಗ್ ರೇಸ್ ಮಾಡೋಕ್ಕಲ್ಲ ಇಲ್ಲಿರೋದು ಕರ್ನಾಟಕ. ಇಲ್ಲಿ ಎಂಥ ಹೈಕಮಾಂಡ್ ಅಂತೆ, ಹೈಕಮಾಂಡ್. ಸೌತಲ್ಲಿ ಉಳ್ಕೊಂಡಿರೋ 1-2 ರಾಜ್ಯಗಳನ್ನು ಉಳಿಸ್ಕೊಳ್ಳೋಕೆ ಯೋಗ್ಯತೆ ಇಲ್ಲದೆ ಇದ್ದರು. ಥೂ. ಹಾಂ ಹೇಳಿ. ಅಲ್ಲ, 2.5 ವರ್ಷನೂ ಇದೇ ಮಾಡ್ಕೊಂಡು ಬಂದ್ರು ಸರ್, ಇನ್ನೂ ಇದೇ ಹೇಗೆ ಕಂಟಿನ್ಯೂ ಆಗುತ್ತಾ ಅಂತ ಇವ್ರ ಪರಿಸ್ಥಿತಿ. ನಾನು ಅದನ್ನೇ ಹೇಳ್ತೀರಿ, ಏನಾದ್ರು ಅದಕ್ಕೊಂದು ಎಂಡ್ ಕೊಟ್ಕೊಳ್ಳಿ. ನಿಜ, ಏನು ಬೇಕಾದ್ರೂ ಮಾಡ್ಕೊಳ್ರಪ್ಪ. ಒಂದು ಸ್ಪಷ್ಟತೆ. ಮುಖ್ಯಮಂತ್ರಿಗಳನ್ನ ಮುಂದುವರಿಸ್ತಾ ಇದ್ದೀವಿ 5 ವರ್ಷ. DK ಶಿವಕುಮಾರ್ ಅವರು ಅಲ್ಲ, ಅವರು KPC ಅಧ್ಯಕ್ಷರಾಗಿ ಇರ್ತಾರೆ ಅಷ್ಟೇ, DCM ಆಗಿರ್ತಾರೆ. ಓಕೆ, ಇಲ್ಲ ಬದಲಾವಣೆ ಆಗ್ತಾ ಇದೆ. ಓಕೆ, ಇಲ್ಲ ಸಂಪುಟ ಪುನರ್ರಚನೆ ಮಾತ್ರ ಆಗತ್ತೀಗ. ಓಕೆ, ಈಗ ಅದನ್ನು ಮುಂದಕ್ಕೆ ಹಾಕಿದಾರಲ್ಲ. ಯಾವುದೂ ಇಲ್ಲ, ಬರೀ ಈ ಥರ ಬರೀ ಡ್ರಾಮಾ, ಟೈಮ್ ಪಾಸ್ ಗಿರಾಕಿಗಳು. ಕೇಳಿದ್ರೆ ರಾಜ್ಯದ ಅಭಿವೃದ್ಧಿಯನ್ನ ಮಾಡ್ತಾರೆ. ಏನು ಅಭಿವೃದ್ಧಿ ಮಾಡೋದು ನಿಮ್ಮ ತಲೆ? ಎಲ್ಲರೂ ಅಭಿವೃದ್ಧಿ ಅಂತೆ, ಅಭಿವೃದ್ಧಿ ಗ್ಯಾರಂಟಿ ಅನ್ನೋದನ್ನು ನಮ್ಮ ಕಾಸಲ್ಲಿ ಕೊಟ್ಬಿಟ್ಟು ನಮಗೆ ತುಪ್ಪ ಸೋರಕ್ಕೆ ಬರ್ತೀರ ಎಲ್ಲ. ಬಾಯಿ ಬಂದಂಗೆ ರೇಟ್ ಎಲ್ಲ ಜಾಸ್ತಿ ಮಾಡಿಬಿಟ್ಟು ಟೂ ಮಚ್ ಇದು. ಒಂದು ಲೆವೆಲ್ವರೆಗೂ ತಡ್ಕೊಂಡಿರ್ತಾರೆ ಎಲ್ಲ ಜನ. ಅದು ಮೀರಿದ ಮೇಲೆ ಆಮೇಲೆ ಕ್ಯಾಕರ್ಸ್ ಉಗಿತಾರೆ ಕಡೆ ಕಡೆ. ಇನ್ನೂವರೆಗೂ ಅದು ಆಗಿಲ್ವಲ್ಲ, ಅದಕ್ಕೆ ಹೀಗೆ. ಹೇಳಿ ನೆಕ್ಸ್ಟ್. ಇನ್ನು ದೆಹಲಿಯಲ್ಲಿ DK ಶಿವಕುಮಾರ್ ಅವರ ಬಣ ಪರೇಡ್ ನಡೆಸಿರುವ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಸಚಿವ ಚಲುವರಾಯಸ್ವಾಮಿಗೆ ತುರ್ತು ಬುಲಾವನ್ನ ಕೊಟ್ಟರು. ನಾಳೆ ಬೆಳಗ್ಗೆ 10:30ಕ್ಕೆ ಮೆಕ್ಕೆಜೋಳ ಖರೀದಿ ಸಂಬಂಧ ಸಭೆ ಕರೆದಿದ್ದಾರೆ. ಆದರೆ ದೆಹಲಿಯಲ್ಲಿ ಕೃಷಿ ಸಚಿವರ ಭೇಟಿಗಾಗಿ ಬಂದಿದ್ದು ನಾಳೆ ಮಧ್ಯಾಹ್ನ ಬೆಂಗಳೂರಿಗೆ ವಾಪಸ್ ಆಗ್ತೀನಿ ಅಂತ ಪಬ್ಲಿಕ್ ಟಿವಿ ಜೊತೆಗೆ ಸಚಿವರು ಮಾತನಾಡಿದರು. ಸಿಎಂಗೆ ಮಾಹಿತಿ ಕೊಟ್ಟಿದ್ದೀನಿ ಅಂತ ಕೂಡ ತಿಳಿಸಿದರು. ನಾಳೆ ವೇಣುಗೋಪಾಲ್ ಭೇಟಿಗೆ ಅವಕಾಶವನ್ನು ಕೇಳಿರುವುದಾಗಿ ಹೇಳಿದ್ದಾರೆ. ಇನ್ನೊಂದು ಕಡೆ ಅಪ್ತೇಷ್ಟರು ದೆಹಲಿಗೆ ಹೋಗಿರೋದು ಯಾಕೆ ಅನ್ನೋದು ಗೊತ್ತಿಲ್ಲ ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟರೆ, ದೆಹಲಿಗೆ ಸಿಎಂ DK ಶಿವಕುಮಾರ್ ಟೀಮ್ ಭೇಟಿ ಕೊಟ್ಟಿದ್ದು ಅವರ ಪ್ಲಾನ್ ಏನು ಅನ್ನೋದನ್ನ ನೋಡೋಣ. ಯಾರು ಇಲ್ಲ, ಅಗ್ರಿಕಲ್ಚರ್ ಸೆಕ್ರೆಟರಿಯೇಟ್ ಅಲ್ಲಿ ಇದ್ದೀನಿ. ನಾನು ಡಿಪಾರ್ಟ್ಮೆಂಟ್ ಇಶ್ಯೂಗೋಸ್ಕರ ಬಂದಿದ್ದೀನಿ. ಪೊಲಿಟಿಕಲ್ ವಿಚಾರದಲ್ಲಿ ನಾನು ಡೆಲ್ಲಿಗೆ ಬಂದಿಲ್ಲ. ನಾನು ಬಂದಿರೋದು ನನ್ನ ಡಿಪಾರ್ಟ್ಮೆಂಟ್ ಇಶ್ಯೂ. ನಾನು ಯಾರನ್ನೂ ಕಾಂಟ್ಯಾಕ್ಟ್ ಮಾಡಕ್ ಹೋಗಿಲ್ಲ. ಕೃಷಿ ಇಲಾಖೆ ಬಗ್ಗೆ ಅಲ್ಲ, MSP ಬಗ್ಗೆ ಸಿಎಂ ಜೊತೆ ಮಾತಾಡಿದೆ. ನಾಳೆ ಮೀಟಿಂಗ್ ಅಲ್ಲಿ ಇರಲ್ಲ. ಸಿಎಂಗೆ ರಿಕ್ವೆಸ್ಟ್ ಮಾಡಿದ್ವಿ, ಸಿಎಂ ಸಾಹೇಬ್ರಿಗೆ. ನಾಳೆ ಬರ್ತೀನಿ. ಕೆಲವರು ಹೋಗಿದ್ದಾರೆ ಅಂತ ಮಾಹಿತಿ ಇದೆ ನನಗೆ, ಯಾತಕ್ಕೋಸ್ಕರ ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ಇಲ್ಲ. ಮುಖಂಡರುಗಳ ಹತ್ರ ಮಾತಾಡ್ತೀನಿ, ಅವ್ರು ಯಾರು ನನಗೆ ಸಂಪರ್ಕ. ಪಾಪ ಬಾಲಕೃಷ್ಣ, ಛೇ 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 ಪಾಪ ಪಾಪ. ಹೋಗಿದ್ದಾರೆ ಅಂತ ಮಾಹಿತಿ ಇದೆ. ಸುಟ್ಕೇಸ್ ತಗೊಂಡೋದ್ರೋ ಇದು ಗೊತ್ತಿಲ್ಲ, ಕೈ ಬೀಸ್ಕೊಂಡೋದ್ರು, ಯಾರ್ಯಾರು ಹೋದ್ರು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿಲ್ಲ. ಎಸ್ ಸಿ, ಇವ್ರು ಯಾರು ಏನು ಬೇಕಾದ್ರೂ ರೀಸನ್ ಕೊಟ್ಕೋಬೋದು. ನಾನು ಕೇಂದ್ರ ಕೃಷಿ ಮಂತ್ರಿ ಭೇಟಿಗೆ ಬಂದೆ, ಅಲ್ಲಿ ಬಂದೆ, ಇಲ್ಲಿ ಬಂದೆ, ನಾನು ವೈಯಕ್ತಿಕ ಕೆಲಸಕ್ಕೆ ಬಂದಿದ್ದೆ, ನಾವು ಹಂಗೆ ಟೀ ಕುಡಿಯೋಣ ಅಂತೋದೋ ಎಲ್ಲ ಸಿಕ್ಬಿಟ್ಟು ಸುಮ್ಮನೆ ಮಾತಾಡ್ಕೊಂಡು ಟೀ ಕುಡ್ಕೊಂಡು ಬಂದ್ಬಿಟ್ವಿ, ಅದಕ್ಕೆ ಡೆಲ್ಲಿಗೆ ಹೋಗ್ಬೇಕಿತ್ತು ಅಂತ ಈ ಥರ ಏನು ಬೇಕಾದ್ರೂ ನೀವು ಬುರುಡೆ ಬಿಡ್ಬೋದು. ನಿಮ್ಮಂಥ ಬುರುಡೆಗಳನ್ನು ಭಾಳ ವರ್ಷದಿಂದ ನಾವು ನೋಡ್ಬಿಟ್ಟಿದ್ದೀವಿ. ನಿಮ್ಮ ಈ ಒಟ್ಟಾರೆ ಇಷ್ಟು ಜನರ ಭೇಟಿ ಹೀಗೆ ವಿಶ್ಲೇಷಿಸಲಾಗುವುದು. ಕಾಂಗ್ರೆಸ್ ಒಳಗಡೆನೂ ಅಷ್ಟೇ, ಕೇಳಿಸ್ಕೊಳ್ಳೋ ಜನನೂ ಅಷ್ಟೆ. ಒಕ್ಕಲಿಗ ಶಾಸಕರು ಒಂದಾಗುತ್ತಿದ್ದಾರೆ. DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪದವಿಯನ್ನು ನೀವು ಕೊಟ್ಟ ಮಾತಿನಂತೆ ಬಿಟ್ಟು ಕೊಡಬೇಕು ಎಂಬ ಸಂದೇಶವನ್ನು ರವಾನೆ ಮಾಡುವುದಕ್ಕೆ ಹೋಗಿದ್ದಾರೆ. ಆ ಮೂಲಕ ಒತ್ತಡವನ್ನು, ತಮ್ಮಲ್ಲಿ ಒಳಗಡೆ ಇರುವ ಅಸಮಾಧಾನವನ್ನು
ಅಥವಾ ಅನ್ಯಾಯವನ್ನು ಹೈಕಮಾಂಡ್ ಮುಂದೆ ಇಡುವುದೇ ಅವರ ಕೆಲಸ. ಓಕೆ, ಇದನ್ನು ಪ್ರತಿಭಟನಾರ್ಥ ಭೇಟಿ ಅಂತ ಬೇಕಾದರೂ ಕರೆಯಬಹುದು ಅಷ್ಟೇ. ಇದಕ್ಕೆ ನೀವು ಏನು ರೀಸನ್ ಕೊಟ್ಟರುವೆ ಇಲ್ಲಪ್ಪ ಅಲ್ಲಿ ಅದೇನೋ ಒಂದು ಕೆಲಸ ಪ್ರೈವೇಟ್, ಇಲ್ಲಿ ಕೇಳಕ್ಕೆ ಬಕ್ರಾಗಳಲ್ಲ, ನಾವು ಎಳೆ ಮಕ್ಕಳಲ್ಲ. ನೀವು ಇಲ್ಲಿ ಯಾರೋ ಹೋಗಿರೋ ಎಮ್.ಎಲ್.ಎಗಳ ಪೈಕಿ ನೀವು ಭಾಳ ಜನ ಎಮ್.ಎಲ್.ಎಗಳಾಗ್ತೀನಿ ಅಂತ ಕನಸು ಕಾಣೋಕ್ಕೆ ಮೊದಲು ನಾನು ಇಂಥ ವ್ಯವಹಾರಗಳನ್ನೆಲ್ಲ ನೋಡ್ಬಿಟ್ಟಿದ್ದೀನಿ. ಇಲ್ಲಿರೋ ಎಮ್.ಎಲ್.ಎಗಳ ಪಟ್ಟಿ ಪೈಕಿ ಕೆಲವು ಎಮ್.ಎಲ್.ಎಗಳಾಗ್ತೀವಿ ಅಂತ ಕನಸು ಕಾಣೋಕ್ಕೆ ಮೊದಲು ನೋಡ್ಬಿಟ್ಟಿದ್ದೀನಿ ಇಂಥ ಆಟಗಳನ್ನು ನಾನು. ಹಾಗಾಗಿ ನನ್ನ ಹತ್ರ ಬಂದು ಬುರುಡೆ ಬಿಡಕ್ಕೆ ಬರಬೇಡಿ, ಇದು ಅದೇನೇ. ಅರ್ಥ ಆಯ್ತಲ್ಲ? ಇದೇನು ಇಂಪ್ಯಾಕ್ಟ್ ಮಾಡುತ್ತೆ ಸರ್ ಈ ಥರ ಹೋಗಿ ಪ್ರತಿಭಟನಾ? ನನ್ನ ಪ್ರಕಾರ ಇದು ಒಂದು ಒತ್ತಡದ ಒಂದು ಭಾಗ, ಅಥವಾ ಡಿ.ಕೆಗೆ ಅನ್ಯಾಯ ಆಗಿದೆ ಅಂತ ಅವರ ಕಡೆಯವರು ನೇರವಾಗಿ ಅದನ್ನು ಹೈಕಮಾಂಡ್ಗೆ ಮುಟ್ಟಿಸುವಂತಹ ಒಂದು ತಂತ್ರ, ಅದರ ಭಾಗ ಅಷ್ಟೇ ಅದು. ಅದರಿಂದ ಇಮಿಡಿಯೇಟ್ ಇಂಪ್ಯಾಕ್ಟ್ ಆಗಿ ಹೈಕಮಾಂಡ್ ಥರ ಎಂದು ನಡಗಿ ಚಳಿನಲ್ಲಿ, ಮೊದಲೇ ಡೆಲ್ಲಿ ಚಳಿನಲ್ಲಿ ಉಸ್ 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 ಅಂತ ಉಸಿರು ಬಿಟ್ಟು, ಯಾಕಂದ್ರೆ ಅಲ್ಲಿ ಉಸಿರಾಡೋಕ್ಕಾಗಲ್ಲ ಡೆಲ್ಲಿನಲ್ಲಿ, ಮಾಡಿಬಿಟ್ಟು ನಾಳೆ ಬೆಳಗ್ಗೆನೆ ಫೋನ್ ಮಾಡಿ, ಮಿಸ್ಟರ್ ಸಿದ್ದರಾಮಯ್ಯ ಓಕೆ ಯು ಗಿವ್ ರೆಸಿಗ್ನೇಷನ್, ಓಕೆ ಡಿ.ಕೆ ಪ್ಲೀಸ್ ಟೇಕ್ ಓವರ್ ಅಂತ ಅಂದ್ಬಿಡ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ. ಬಟ್ ಇದು ರಾಜಕಾರಣದ ಒಂದು ಭಾಗವಾಗಿ ನಡೆದಿದೆ. ಇದು ಡಿ.ಕೆಗೆ ಈಗ ಬೇಕಾಗಿರೋದು ಬಹುಶಃ ಇಷ್ಟೇ ಇರಬೇಕು ಅನ್ಸತ್ತೆ. ಮಾಡ್ತೀರಾ ಮಾಡಲ್ವಾ ಹೇಳಿ, ಯಾವಾಗ ಆ ಹಂತಕ್ಕೆ ಬಂದಿರಬೇಕು ಅನ್ಸತ್ತೆ. ಮಾಡೋದಾದ್ರೆ ಯಾವಾಗ, ಮಾಡಲ್ಲ ಅಂದ್ರೆ ಮಾಡಲ್ಲ. ಈ ಹೈಕಮಾಂಡ್ ಏನು ಮಾಡ್ತಾ ಇದೆ ಅಂದರೆ, ಡಿ.ಕೆ ಮತ್ತು ಸಿದ್ದರಾಮಯ್ಯನವರ ಇಬ್ಬರ ಸೈದ್ಧಾಂತಿಕ ಜೀತಗಾರಿಕೆ, ಇದನ್ನು ಏನನ್ನ ನಿಲುವನ್ನು, ಜೀತಗಾರಿಕೆ ಅಲ್ಲ ಅದು, ನಿಲುವನ್ನು ಅಥವಾ ಬದ್ಧತೆಯನ್ನು ಮಿಸ್ಯೂಸ್ ಮಾಡ್ಕೋತಾ ಇದೆ ತನ್ನ ಲಾಭಕ್ಕೆ. ಅವರಿಬ್ಬರ ಸೈದ್ಧಾಂತಿಕ ಬದ್ಧತೆಯನ್ನು ಮಿಸ್ಯೂಸ್ ಮಾಡ್ಕೊಂಡು ಆಟ ಆಡ್ತಾ ಇದೆ ಈ ಹೈಕಮಾಂಡ್. ಅವರಿಬ್ಬರು ಎಲ್ಲೂ ಹೋಗಲ್ಲ, ಸೈದ್ಧಾಂತಿಕವಾಗಿ ಪಕ್ಷದ ಜೊತೆ ಗಟ್ಟಿಯಾಗಿದ್ದಾರೆ ಅಂತ ಗೊತ್ತು. ಡಿ.ಕೆ ಶಿವಕುಮಾರರಲ್ಲಿ ಹಿಮಂತ ಬಿಸ್ವಾಸ್ ಸರ್ಮಾದು ಕೆಲವು ಶೇಡ್ಸ್ ಸುಮ್ಮನೆ ಕಾಣಿಸಿದ್ದಿದ್ರೆ ಸಾಕು, ಇಷ್ಟೊತ್ತಕ್ಕೆ ಪತ್ರಗುಟ್ಟೋಗಿರೋರು ಅದಿಲ್ವಲ್ಲ, ಅದನ್ನೇ ನನ್ನ ಸೈದ್ಧಾಂತಿಕ ಬದ್ಧತೆ. ಹಾಗಾಗಿ ಆಟ ಆಡ್ತಿದ್ದಾರೆ. ಆ್ಯಂಡ್ ದಿಸ್ ಹೈಕಮಾಂಡ್ ಈಸ್ ಮಿಸ್ಯೂಸಿಂಗ್ ದೇರ್ ಬದ್ಧತೆಯನ್ನು ಸಿದ್ಧಾಂತವಾಗಿ, ಸೈದ್ಧಾಂತಿಕವಾಗಿ. ಅದಕ್ಕೆ ಹಿಂಗೆ. ಎಸ್. ಇನ್ನು ಇವತ್ತು ಡಿ.ಕೆ ಸುರೇಶ್ ಅವರು ಭಾವನಾತ್ಮಕವಾಗಿ ದಾಳವನ್ನು ಉರುಳಿಸಿದ್ದಾರೆ. ಎಲ್ರಿಗೂ ಡಿ.ಕೆ ಸಿಎಂ ಆಗಲಿ ಅನ್ನೋ ಆಸೆ ಇದೆ. ನಾವು ರಾಜಕಾರಣದಲ್ಲಿ ಶಾಶ್ವತವಾಗಿ ಇರಬೇಕು ಅಂತಂದರೆ ಯಾರಿಗಾದ್ರೂ ನಾವು ಕೊಟ್ಟು ಮಾತಿನಂತೆ ನಡ್ಕೊಳ್ಬೇಕು. ಸಿದ್ದರಾಮಯ್ಯ ಯಾವತ್ತು ಕೊಟ್ಟ ಮಾತು ತಪ್ಪುವಂಥವ್ರಲ್ಲ ಅಂತೆಲ್ಲ ಹೇಳಿದರು. ಇನ್ನು ಸಿಎಂ ಹುದ್ದೆ ಖಾಲಿ ಇಲ್ಲ, ಆದರೆ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಡಿ.ಕೆ.ಶಿ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಡಿ.ಕೆ.ಶಿ ಶ್ರಮ ವ್ಯರ್ಥ ಆಗಲ್ಲ, ಅವರ ಶ್ರಮಕ್ಕೆ ಬೆಲೆ ಸಿಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಸಂಪುಟ ಪುನಾರಚನೆ ವದಂತಿಗೆ ಸಿಎಂ ಸಿದ್ದರಾಮಯ್ಯನವರು ತೆರೆ ಎಳೆದಿದ್ದಾರೆ. ಈ ಮಧ್ಯೆ ಸಿದ್ದರಾಮಯ್ಯ ಇಲ್ಲ ಅಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಇಲ್ಲ ಅಂತ ರಾಜಣ್ಣ ಅವರ ಹೇಳಿಕೆ. ಮುಖ್ಯಮಂತ್ರಿಗಳು ಅವ್ರೇನ್ ಮಾತು ಕೊಡ್ತಾರೆ ಆ ಮಾತಿನಂತೆ ನಡ್ಕೋತಾರೆ. ಯಾವತ್ತೂ ಕೂಡ ರಾಜಕಾರಣದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಅಂದ್ರೆ ಯಾರೇ ಆದ್ರೂ ಕೂಡ ನಾವೇನು ಜನರಿಗಾಗ್ಲಿ ಬೇರೆ ಯಾರಿಗೆ ಮಾತು ಕೊಟ್ರೆ ಆ ಮಾತಿನಂತೆ ನಡ್ಕೋಬೇಕು. ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ಸಿದ್ದರಾಮಯ್ಯನವರು ಪಕ್ಷದ ಶಾಸಕರ ಒಂದು ಬೆಂಬಲದಿಂದ ಇವತ್ತು ನಡೆಸ್ತಾ ಇದ್ದಾರೆ. ಏನೇ ಮಾಡಬೇಕು, ಅವರ ಸಂಘಟನೆ, ಅವರ ಹೋರಾಟ, ಅವರ ಶ್ರಮ ಇವತ್ತು ನಮ್ಮ ಪಕ್ಷಕ್ಕೆ ಶಕ್ತಿ ಕೊಟ್ಟಿದೆ. ಅದರ ಪ್ರತಿಫಲ ನಾವೆಲ್ಲರೂ ಕೂಡ ಸರ್ಕಾರ ರಚನೆ ಮಾಡಿದ್ದೀವಿ. ಒಬ್ಬ ಪಕ್ಷದ 2.5 ವರ್ಷ ಆಗಲಿ ಅಂತೇಳಿ ನಾನು ಹೈಕಮಾಂಡ್ ಅವ್ರಿಗೆ ಹೇಳಿದ್ದೆ. ಅದ್ರ ಮೇಲೆ ಚರ್ಚೆಗಳು ಹುಟ್ಟುಕೊಂಡಿದ್ದು. 2.5 ವರ್ಷ ಆದಮೇಲೆ ರೀಸಫಲ್ ಮಾಡೋಣ ಅಂತ ಹೇಳಿದ್ದೆ. ಅದ್ರ ಮೇಲೆ ಚರ್ಚೆಗಳು ಇಲ್ಲ. ಅವರು ಅದ್ರ ಬಗ್ಗೆ ಮಾನ್ಯ ಖರ್ಗೆ ಅವರು ರಾಹುಲ್ ಗಾಂಧಿ ಜೊತೆ ಮಾತಾಡ್ತಾರೆ. ದೇವೇಗೌಡರು ಇಲ್ಲ ಅಂದ್ರೆ ನೋ JDS, ಯಡಿಯೂರಪ್ಪ ಇಲ್ಲ ಅಂದ್ರೆ ನೋ BJP, ಅದೇ ತರ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ನೋ ಕಾಂಗ್ರೆಸ್. ಇದು ಇರ್ತಕ್ಕಂಥ ವಾಸ್ತವ. ನನಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ಬೇಕು ಅಂತಕ್ಕಂಥ ನನ್ನ ವೈಯಕ್ತಿಕ ಆಶಯ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಭಾವನಾತ್ಮಕವಾಗಿ ಇವಾಗ ಹೇಳ್ತಾ ಇದ್ದಾರೆ ಸರ್. ಒಂದೊಂದ್ ದಿನ ಒಂದೊಂದ್ ತರದ ಸ್ಟೇಟ್ಮೆಂಟ್. ಆತ್ಮ ಭಾವನೆ ಎಲ್ಲ ರಾಜಕೀಯದಲ್ಲಿ ಅಲ್ಲ ಸರ್, ಗ್ಯಾರಂಟಿ ಅವರು ನೋಡಿದಂತೆ ಡಿ.ಕೆ ಸುರೇಶ್ ಇದೆಯಾ ಅಂತ
ನೀವು ಆತ್ಮಕ್ಕೆ ಪ್ರಕಾರವಾಗಿ ಕೆಲಸ ಮಾಡಿದ್ದೀರಾ ರಾಜಕಾರಣದಲ್ಲಿ ಯಾವಾಗಲೂ. ಎಲ್ಲ ಬಿಟ್ಬಿಡ್ರಿ. ಡಿ ಕೆ ಶಿವಕುಮಾರ್ ಪರವಾಗಿ ಡಿ ಕೆ ಸುರೇಶ್ ಮಾತಾಡಿದ್ರೆ ಅದನ್ನು ರಾಜಕೀಯವಾಗಿ ಭಾಳ ಗಂಭೀರವಾಗಿ ತಗೋಬೇಕಾಗಿಲ್ಲ. ಯುವರ್ ಬ್ರದರ್ ಯು ಆರ್ ಟಾಕಿಂಗ್, ಟೆಲ್ ಯುವರ್ ಬ್ರದರ್. ಇದು ಮಾತು ಕೊಟ್ಟವ್ರು ಯಾರು ಮಾತು ಕೊಟ್ಟವರು ಹೇಳ್ರಿ, ನನಗದು ಗೊತ್ತಿಲ್ಲ. ಗೊತ್ತಿಲ್ಲದಿದ್ಮೇಲೆ ಇದನ್ನು ಯಾಕೆ ಮಾತಾಡ್ತಾ ಇದ್ದೀರಿ? ಸುಮ್ಮನೆ ಕೂತ್ಕೊಳ್ಳಿ. ತ್ಯಾಗ ನಿಷ್ಠೆ ಕಾಯ್ತೀನಿ, ವಯಸ್ಸಿದೆ, ನಿಮ್ಮ ತಮ್ಮ ಹೇಳಿದ್ದಾರೆ, ನಿಮ್ಮ ಅಣ್ಣ ಹೇಳಿದ್ದಾರೆ, ಕಾಯಿರಿ. ಈಗ ಮಾತು ಕೊಟ್ಟವರು ಅವ್ರು ತಪ್ಪುವರಲ್ಲ. ಯಾರು, ಏನು ಮಾತು, ಯಾವತ್ತು ಮಾತು, ಎಲ್ಲಿ ಮಾತು ಹೇಳಿ. ಗೊತ್ತಿಲ್ಲದಿದ್ಮೇಲೆ ಸುಮ್ಮನೆ ಕೂತ್ಕೊಳ್ಳಿ. ನೀವು ಸುಮ್ಮನೆ ಬಿಡೋದು ಬೇಡ ಇದನ್ನೆಲ್ಲ ನಮ್ಮ ಹತ್ರ. ಅದೇನೋ ಒಂಥರ ಮಾತಾಡ್ಬಿಟ್ಟು ನಾನೇನೋ ಭಾಳ ದೊಡ್ಡ ಇದಕ್ಕೆ ಮೆಸೇಜ್ ಕೊಟ್ಬಿಡ್ತಿದ್ದೀನಿ. ಏನು ಮೆಸೇಜ್ ಕೊಡೋದು ನೀವು? ನಿಮ್ಮ ಹೈಕಮಾಂಡ್ ಗೊತ್ತಿಲ್ವಂತ ಮೆಸೇಜ್ಗಳು. ಇನ್ನು ಸಿದ್ದರಾಮಯ್ಯನವ್ರು ಇಲ್ಲ ಅಂತಾರೆ. ಚೀಫ್ ಡಿ ಕೆ ಶಿವಕುಮಾರ್ ಯಾವುದೋ ಬೇರೆ ಟೈಮಲ್ಲಿ ಅಗ್ರಿಮೆಂಟ್ ಇದೆ ಅಂತಾರೆ. ಇಲ್ದಿದ್ದ ಮೇಲೆ ಅಗ್ರಿಮೆಂಟ್ ಯಾಕೆ? ಸೈಟ್ ತಗೋಬೇಕು ಅನ್ನೋದಾದರೆ ಅಡ್ವಾನ್ಸ್ ಕೊಟ್ಟು ಅಗ್ರಿಮೆಂಟ್ ಮಾಡ್ಬೇಕು. ನಾನು ನನಗೆ ಸೈಟೇ ಬೇಡ ಅಂತ ಆಗ್ಬಿಟ್ರೆ ಅಗ್ರಿಮೆಂಟ್ ಯಾಕೆ ಮಾಡಲಿ? ತಲೆಕೆಟ್ಟಿದ್ಯಾ? ಅದು ಯಾವ ಅಗ್ರಿಮೆಂಟ್ ಹಂಗಾರೆ? ಅವ್ರು ಉತ್ತರ ಕೊಡ್ಬೇಕು ಅದಕ್ಕೀಗ, ನಾವಲ್ಲ. ಅವ್ರು ಹೇಳ್ಬೇಕು ಅದು ಅಲ್ವಾ? ರಾಜಣ್ಣಂತ ಸೀರಿಯಸ್ ಆಗಿ ತಗೋಬೇಡಿ. ಕಾಂಗ್ರೆಸ್ಗೆ ಅವರಿಲ್ಲ ಅಂದರೆ ಇಲ್ವಾ? ಹಾಗಾದರೆ ನೋಡಬೇಡಣ್ಣ, ಅದನ್ನು ಚಾಲೆಂಜ್ ಮಾಡಿಬಿಡ್ತೀರಿ ನೋಡಿ ನೀವು. ಇದೆಲ್ಲ ಮಾಡಬೇಡಿ. ಕಾಂಗ್ರೆಸ್ ಇಂದಿರಾ ಗಾಂಧಿ ಇಲ್ದಿದ್ರೆ ಕಾಂಗ್ರೆಸ್ ಇಲ್ಲ ಇಲ್ವಾ ಇಲ್ಲಿವರೆಗೂ ಕಾಂಗ್ರೆಸ್? ರಾಜೀವ್ ಗಾಂಧಿ ಸತ್ತೋದಾಗ ಪಾಪ ಇದು ಅಸಾಸಿನೇಟ್ ಆದಾಗಲಂತೂ ಇನ್ನು ಕಾಂಗ್ರೆಸ್ ಇಲ್ಲ ಇಲ್ವಾ ಇಲ್ಲಿವರೆಗೆ ಕಾಂಗ್ರೆಸ್? 95 ಚುನಾವಣೆ ಸೋತ್ ಸುಂಡಾಗೋಗಿದೆ ನಿಮ್ಮ ಫ್ರೆಂಡ್ ರಾಹುಲ್ ಗಾಂಧಿ. ಸಾಕಿಮ್ ಅಂದ್ರಲ್ಲ ಅವರು, ಗೊತ್ತಾಯ್ತಾ ರಾಜಣ್ಣವ್ರೆ ಯಾರು ಅಂತ? ಅವರು ಈಗ ಮಾಡಿದ್ದಾರೆ. ಕಾಂಗ್ರೆಸ್ ಇಲ್ವಾ ಇನ್ನೂ? ಇಲ್ವಾ ಕಾಂಗ್ರೆಸ್? ಯಾರಿಂದಾನು ಅನಿವಾರ್ಯ ಅನ್ನೋ ಭ್ರಮೆಗೆ ಬರಬಾರ್ದು. ಅವ್ರ ಪಕ್ಷಗಳಿಗೆ ಇಂಪಾರ್ಟೆಂಟ್ ಅನ್ನೋದು ನಿಜ. ಇವನೇ ಸಿದ್ದರಾಮಯ್ಯ, ಈಸ್ ಕ್ಲಾಸಿಕಲಿ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್. ಭಾಳ ಇಂಪಾರ್ಟೆಂಟ್. ಇಲ್ಲ ಅಂದರೆ ಇಲ್ಲ ಅಂತ ಅದೆಲ್ಲ ಬಿಟ್ಬಿಡಿ. ಅದೆಲ್ಲ ನಡೆಯಲ್ಲ ಅಲ್ವಾ? ಯಾವ ಪಕ್ಷದಲ್ಲೂ ನಡೆಯಲ್ಲ, ಯಾವ ಸಂಸ್ಥೆಯಲ್ಲೂ ನಡೆಯಲ್ಲ. ಯಾವ ಸಂಸ್ಥೆನೂ ಅಷ್ಟೇ. ಅವ್ರಲ್ಲಿದ್ರು ಅದಿಲ್ಲ, ಅದೆಲ್ಲ ಸುಳ್ಳು. ಹೇಗಿರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಸ್ವಲ್ಪ ಏರುಪೇರು ಆಗತ್ತೆ. ಕಾಂಗ್ರೆಸ್ ಮುಕ್ತ ಭಾರತ್ ಅಂದರು ಯಾರೋ ಮೋದಿಯವರು, ಆಗಿದೆಯಾ? ಹಾಗಾಗಿ ನೀವು ಸಿದ್ದರಾಮಯ್ಯ ತೆಗೆದುಬಿಟ್ಟ ತಕ್ಷಣ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗ್ಬಿಡುತ್ತಾ? ಇವರೇ ಬಯಸ್ತಾ ಇದ್ದಾರೆ. ನೀವೇ ಆಗ್ಬಿಡುತ್ತಾ? ಎಸ್. ಇನ್ನು ವಿಪಕ್ಷ ನಾಯಕರು ಎಲ್ಲ ಪ್ರಹಸನದ ಕುರಿತಾಗಿ ಟೀಕೆ ಮಾಡಿದ್ದಾರೆ. ಹೀಗೆ ಅಲ್ಲ, ಅವ್ರು ಅದಕ್ಕೆ ಇರೋದು. ಚೆನ್ನಾಗಿ ಮಾಡಿ, ಕ್ಲೀನಾಗಿ ಮಾಡಿ ನಿಮ್ಮ ವರ್ಕನ್ನು. ಓಕೆ, ಆಲ್ ದ ಬೆಸ್ಟ್, ಬಾಯ್, ಬೆಸ್ಟ್ ಆಫ್ ಲಕ್.